ನಮಸ್ಕಾರ. ಸೂಪರ್ ಆಗಿರುವಂಥ ಮಿರ್ಚಿ ಬಜ್ಜಿ ಮಾಡಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಸೂಪರ್ ಆಗೂ ಬಂದಿದೆ. ಟೀ ಟೈಮ್ ಸ್ನ್ಯಾಕ್ಸ್ ಉತ್ತರ ಕರ್ನಾಟಕ ಅಂತ ಮಿರ್ಚಿ ಬಜ್ಜಿ ಮಾಡೋಣ. ಚೆನ್ನಾಗಿ ಮಾಡಿದ್ದೀನಲ್ಲ, ತಿನ್ನಬೇಕು ಅನ್ನಿಸ್ತಾ ಇದೆಯಲ್ಲ. ನಮಸ್ಕಾರ. ಪಂಕಜಾಸ್ ವೆಜ್ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ಪುಟಾಣಿ ಮಿಕ್ಸಿ ಜಾರಿಗೆ ಒಂದು ಸಣ್ಣ ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಉಪ್ಪು ಹಾಕಿ ಮಿಕ್ಸಿ ಮಾಡೋಣ. ಯಾಕೆಂದರೆ ಈ ಮೆಣಸಿನಕಾಯಿ ಖಾರ ಇದ್ದರೆ ಖಾರ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಜೀರಿಗೆ ಪುಡಿ, ಉಪ್ಪಿನ ಪುಡಿ ತುಂಬಿದರೆ ಖಾರನೂ ಆಗಲ್ಲ, ತುಂಬ ರುಚಿನೂ ಆಗುತ್ತೆ, ರುಚಿನೂ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಈ ಥರ ತುಂಬಿದ್ದೀನಿ ನೋಡಿ. ಈ ಥರ ನೀವು ತುಂಬಿ ಮೆಣಸಿನ್ಕಾಯಿ ರೆಡಿ ಇಟ್ಕೊಳ್ರಿ. ನಾನು ಇಲ್ಲೊಂದು ಬೋಲು ಹಸಿ ಕಡಲೆ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಬಜ್ಜಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸೋಡಾ ಪುಡಿ ಹಾಕಲೇಬೇಕು. ಒಂದು 1/4 ಟೀ ಸ್ಪೂನು ಸೋಡಾ ಪುಡಿ ಹಾಕಿದ್ದೀನಿ. ಆಮೇಲೆ ಒಂದು ಅರ್ಧ ಸ್ಪೂನು ಓಮ್ ಕಾಳನ್ನು ಉಜ್ಜಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಘಮ ಘಮ ಅನ್ನಬೇಕು ಅಂದರೆ ಉಜ್ಜಿ ಹಾಕಿದರೆ ಚೆನ್ನಾಗಾಗುತ್ತೆ. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಹಾಕಿ ಕಲಸೋಣ. ನೀರು ಹಾಕಿ ಕಲಸುವಾಗ ಚೆನ್ನಾಗಿ ಕಲಿಸ್ಬೇಕು. ಒಂದೇ ಡೈರೆಕ್ಷನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಆವಾಗ ಗಾಳಿ ತುಂಬಿಕೊಂಡು ಹಗುರಾಗುತ್ತೆ ಹಿಟ್ಟು. ಒಂದು 2-3 ನಿಮಿಷ ಆದರೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಹಿಟ್ಟು ಹದವಾಗಿ ಮಿಕ್ಸ್ ಆಗುತ್ತೆ ನೋಡಿ. ಈ ಥರ ಕೈಯಲ್ಲಿ ಇಷ್ಟು ಗಟ್ಟಿ ಇರಬೇಕು. ಕರೆಕ್ಟಾಗಿ ಈ ಥರ ಗಟ್ಟಿ ಇದ್ದರೆ ಮಿರ್ಚಿ ಬಿಡುವಾಗ ಚೆನ್ನಾಗಿ ಬರುತ್ತೆ. ಈ ಥರ ರೆಡಿಯಾಗಿದೆ. ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ. 1-2 ಸ್ಪೂನು ಕಾದ ಎಣ್ಣೆ ಹಾಕೋಣ. ಹಾಕಿದರೆ ಬೋಂಡ ಹಗುರವಾಗಿ ಬರ್ತವೆ. ಹಿಟ್ಟು ಹದವಾಗಿ ತಯಾರಾಗಿದೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ನೋಡುವಾಗೆ ಗೊತ್ತಾಗ್ತಾ ಇದೆ. ಈಗ ಹಿಟ್ಟಲ್ಲಿ ಈ ಥರ ಒಂದು ಸಾರಿ ತಿರುಗಿಸಿ ಎಣ್ಣೆಗೆ ಹಾಕಿದರೆ ಮೆಣಸಿಕಾಯಿ ಬೋಂಡ ರೆಡಿ ಆಗುತ್ತೆ ನೋಡಿ. ಈ ಥರ ನೋಡಿ ತಿರುಗಿಸಿ ಹಾಕ್ತೀನಿ. ಈಗ ಸ್ಟವ್ ಹತ್ರ ತಂದಿದ್ದೀನಿ ನೋಡಿ. ಮೊದಲಿಗೆ 3 ಬಿಡ್ತೀನಿ. 3 ಬಿಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಕಾದಿದೆ ಅನಿಸುತ್ತೆ, ಅದಕ್ಕೆ 3 ಹಾಕ್ತೀನಿ. ನೆಕ್ಸ್ಟ್ ರೌಂಡಲ್ಲಿ ಜಾಸ್ತಿ ಹಾಕ್ತೀನಿ ನೋಡಿ. ಚೆನ್ನಾಗಿ ಬಂದಿದೆ, ಪರವಾಗಿಲ್ಲ. ಒಂದು ಹಾಕೋದು ಸ್ವಲ್ಪ ಎಣ್ಣೆ ಏರಾಗಿತ್ತು, ಅದಕ್ಕೆ ಬೇಗ ಕೆಂಪಾಯಿತು. ಅದಕ್ಕೋಸ್ಕರ ಇನ್ನೊಂದು ರೌಂಡು ಚೆನ್ನಾಗಿರಾಗಿ ಬಿಡ್ತಾಯಿದ್ದೀನಿ ನೋಡಿ. ಈಗ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಅಲ್ವಾ. ಇಷ್ಟೇ ಈಸಿ. ಮೆಣಸಿಕಾಯಿ ಬೋಂಡ ಮಾಡೋ ತನಕ ಕಷ್ಟ ಅಷ್ಟೇ, ಮಾಡಿದ ಮೇಲೆ ತುಂಬ ಈಸಿ. ಮಿರ್ಚಿ ಅಂದರೆ ಮಿರ್ಚಿನೇ. ಎಷ್ಟು ಚೆನ್ನಾಗಾಗಿದೆ ನೋಡಿ. ತುಂಬ ಚೆನ್ನಾಗಿ ಉಬ್ಬಿ ಬಂದಿದ್ದಾವೆ. ಹಿಟ್ಟು ಹದವಾಗಿ ಚೆನ್ನಾಗಿ ತಿರುಗಿಸಿ ಕಲಸಿದರೆ ಈ ಥರ ಉಬ್ಬಿ ಬರ್ತವೆ. ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಎಲ್ಲ ಬೋಂಡನು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಣ್ಣವಾಗಿ ಕಾಣ್ತಾ ಇದ್ದಾವೆ. ಇಷ್ಟು ಕರೆಕ್ಟಾಗಿ ಹದ ಇದ್ದರೆ ಹಿಂಗೆ ಬಣ್ಣ ಚೆನ್ನಾಗಿರುತ್ತೆ, ಕೆಂಪು ಆಗಲ್ಲ, ಕರೆಕ್ಟಾಗಿ ಬರುತ್ತೆ. ಇಷ್ಟೇ. ಅದು 1-2 ಚಿಟಿಕೆ ಅರಿಶಿನ ಹಾಕಿದರೆ ಸಾಕು, ಇಷ್ಟು ಚೆನ್ನಾಗಿ ಬರುತ್ತೆ. ಕಡಲೆ ಹಿಟ್ಟು ಚೆನ್ನಾಗಿರಬೇಕು ನೋಡಿ. ಇಷ್ಟು ಚೆನ್ನಾಗಿರೋ ಮಿರ್ಚಿ ಬೋಂಡ ರೆಡಿ ಆಯಿತು ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ. ನೀವು ಒಂದ್ಸತಿ ಟ್ರೈ ಮಾಡಿ, ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ಇದು ಉತ್ತರ ಕರ್ನಾಟಕದ ವಿಶೇಷ ಸಂಜೆ ಮಿರ್ಚಿ ಬಜ್ಜಿ. ಮಿರ್ಚಿ ಬಜ್ಜಿ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ಥರ ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ಕಾಮೆಂಟ್ ಮಾಡಿ ತಿಳಿಸಿ. ಹೇಗಿತ್ತು, ಚೆನ್ನಾಗಿ ಮಾಡಿದ್ದೀನ ನಾನು ಅಂತ ಹೇಳಿ ಹೇಗಿದೆ ಅಂತ. ಉತ್ತರ ಕರ್ನಾಟಕದ ಮಿರ್ಚಿ ಬಜ್ಜಿ ಪರ್ಫೆಕ್ಟಾಗಿ ಬಂದಿದೆ ಅಲ್ವಾ. ನಾನು ಟೀ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೆ ಸಿಗೋಣ. ಇದುವರೆಗೆ ವೀಕ್ಷಣೆ ಮಾಡಿದ್ದಕ್ಕೆ ಧನ್ಯವಾದಗಳು.